ವೆಲ್ಕಮ್ ಟು ಗ್ಲ್ಯಾಮರ್ ಗೈಡ್. ಗ್ಲ್ಯಾಮರ್ ಗೈಡ್ಗೆ ಎಲ್ಲರಿಗೆ ಕೂಡ ಸ್ವಾಗತ. ಇವತ್ತು ನಾನು ಕಾಫಿಯಿಂದ ಸ್ಕಿನ್ನನ್ನು ಹೇಗೆ ಬ್ರೈಟನ್ ಮಾಡ್ಬೋದು ಅನ್ನೋ ಬಗ್ಗೆ ವಿಡಿಯೋನ ಮಾಡ್ತಾ ಇದ್ದೇನೆ. ನೋಡುವ ಬನ್ನಿ. ಅದಕ್ಕೆ ಏನೇನೆಲ್ಲ ಮಾಡಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಹಾಗೆ ನಾನು ಇಲ್ಲಿ ಫೇಸಿಗೆ ಹಾಕಲಿಕ್ಕೆ ಅಂತೇಳಿ ಕಾಫಿ ಸ್ಕ್ರಬ್ಬನ್ನು ಆಲ್ರೆಡಿ ಮಾಡಿ ಇಟ್ಟಿದ್ದೇನೆ. ಇದನ್ನು ಹೇಗೆ ಮಾಡೋದು ಅಂತ ಹೇಳಿ ವಿಡಿಯೋ ನೋಡ್ಕೊಂಡು. ಇಲ್ಲಿ ನೋಡಿ, ರೋಸ್ ವಾಟರ್ ಇದೆ, ಹಾಗೆ ಕಡಲೆ ಹುಡಿ, ಜೊತೆಗೆ ಕಾಫಿ ಪೌಡರಿಂದ ಮುಖದ ತ್ವಚೆ ತುಂಬ ಕಾಂತಿಯುತವಾಗುತ್ತೆ, ಹಾಗೆ ಸ್ಕಿನ್ ಟೋನ್ ಆಗುತ್ತೆ. ನಿಮ್ಮ ಟ್ಯಾನ್ ಆಗಿರುತ್ತಲ್ಲ ಸ್ಕಿನ್, ಅದೆಲ್ಲ ಹೋಗುತ್ತೆ. ಇಲ್ಲಿ 1 ಪ್ಯಾಕೆಟಷ್ಟು ಕಾಫಿ ಪೌಡ್ರನ್ನು ತಗೊಂಡಿದ್ದೇನೆ. ನಿಮಗೆ ಯಾವುದು ಬೇಕು ಅದೇ ಕಾಫಿ ಪೌಡ್ರನ್ನು ತಗೊಳ್ಬೋದು, ಅದೇ ಆಗಬೇಕು ಅಂತ ಇಲ್ಲ. ನಾನಿಲ್ಲಿ ಬ್ರೂ ಕಾಫಿನ ತಗೊಂಡಿದ್ದೇನೆ. ಹಾಗೆ ಒಂದು ಅರ್ಧ ಚಮಚದಷ್ಟು ಕಡಲೆ ಹಿಟ್ಟು, ಮಾಮೂಲಿ ಕಡಲೆ ಹಿಟ್ಟನ್ನು ಬಳಸ್ತಾ ಇದ್ದೇನೆ. ಅದರ ಜೊತೆಗೆ 1 ಚಮಚದಷ್ಟು ರೋಸ್ ವಾಟರನ್ನು ಹಾಕ್ಕೊಳ್ತಾ ಇದ್ದೇನೆ. ರೋಸ್ ವಾಟರ್, ನಿಮ್ಮ ಸ್ಕಿನ್ ತುಂಬ ಡ್ರೈ ಇದೆ ಅಂದರೆ ಸ್ವಲ್ಪ 1 ಚಮಚದಷ್ಟು ತೆಂಗಿನ ಎಣ್ಣೆಯನ್ನು ಕೂಡ ಹಾಕ್ಕೊಳ್ಬೋದು. ಹಾಗೆ ನಾನಿಲ್ಲಿ ಒಂದು ಅರ್ಧ ಚಮಚದಷ್ಟು ಮೊಸರನ್ನು ಹಾಕ್ಕೊಳ್ತಿದ್ದೇನೆ. ಮೊಸರು ಸ್ಕಿನ್ನಿಗೆ ತುಂಬಾ ಒಳ್ಳೆಯದು. ನಿಮಗೆ ಮೊಸರಿಂದ ಯಾವುದಾದ್ರೂ ಅಲರ್ಜೀಸ್ ಇದೆ ಅಂದರೆ ಮೊಸರನ್ನು ಹಾಕದೇನೆ ಹಾಗೆ ಹಾಲು ಹಾಕಿ ಆದರೂ ಕಲಿಸ್ಕೊಳ್ಬೋದು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಈ ಫೇಸ್ ಮಾಸ್ಕನ್ನು ಹಚ್ಚೋದ್ರಿಂದ ಸ್ಕಿನ್ ತುಂಬ ಟೋನ್ ಆಗುತ್ತೆ, ಹಾಗೆ ಟೈಟನ್ ಕೂಡ ಆಗುತ್ತೆ. ವಾರದಲ್ಲಿ 1 ಅಥವಾ 2 ಸಲ ಇದನ್ನು ಯೂಸ್ ಮಾಡ್ಕೊಳ್ಬೋದು. ಫೇಸ್ಗೆ ಕಾಫಿ ಸ್ಕ್ರಬ್ಬನ್ನು ಮಾಡ್ತಿದ್ದೇನೆ. ಅದಕ್ಕೂ ಮೊದಲು ನನ್ನ ಮುಖದಲ್ಲಿ ಸ್ವಲ್ಪ ಪೌಡರ್ ಎಲ್ಲ ಇದೆ ಅಲ್ವಾ, ಈಗ ಒಮ್ಮೆ ಚೆನ್ನಾಗಿ ಮುಖದಲ್ಲಿದ್ದ ಮೇಕಪ್ ಏನಿದೆ ಅದನ್ನೆಲ್ಲ ತೆಗೆದು ವಾಶ್ ಮಾಡ್ಕೊಂಡು ಬರ್ತೇನೆ, ಆಮೇಲೆ ಈಗ ನೋಡಿ, ನನ್ನ ಫೇಸನ್ನು ನಾನೀಗ ಕಂಪ್ಲೀಟಾಗಿ ಫೇಸನ್ನು ವಾಶ್ ಮಾಡ್ಕೊಂಡು ಬಂದಿದ್ದೇನೆ. ಯಾವುದೇ ರೀತಿಯ ಮೇಕಪ್ ಆಗಲಿ ಏನೂ ಇಲ್ಲ ನನ್ನ ಮುಖದಲ್ಲಿ. ಯಾಕೆಂದರೆ ನಾವು ಯಾವುದೇ ಸ್ಕ್ರಬ್ ಏನಾದರೂ ಮಾಡಬೇಕಾದ್ರೆ ಮುಖನ ಕ್ಲೀನಾಗಿ ವಾಶ್ ಮಾಡ್ಕೊಳ್ಬೇಕು. ಹಾಗೆ ಇಲ್ಲಿ ನಾನು ಕಾಫಿಯಿಂದ ಮಾಡಿದಂತಹ ಫೇಸ್ ಪ್ಯಾಕನ್ನು ಅಪ್ಲೈ ಮಾಡ್ಕೊಳ್ತಾ ಇದ್ದೇನೆ. ಇದನ್ನು ಈಗ ಅಪ್ಲೈ ಮಾಡುವ ಸ್ಕಿನ್ನಿಗೆ. ಈ ಫೇಸ್ ಪ್ಯಾಕ್ ಉಳಿದ್ರೆ ಮರುದಿವಸಕ್ಕೆ ಕೂಡ ಇಟ್ಕೊಳ್ಬೋದು, ಫ್ರಿಜ್ಜಲ್ಲಿ ಇಟ್ಕೊಳ್ಬೋದು. ಈ ಪೇಸ್ಟನ್ನು ಮುಖಕ್ಕೆ ಚೆನ್ನಾಗಿ ಅಪ್ಲೈ ಮಾಡಿಕೊಳ್ಬೇಕು. ಇದನ್ನು ಡಾರ್ಕ್ ಸರ್ಕಲ್ ಕೂಡ ಇದರಲ್ಲಿ ಹೋಗುತ್ತೆ, ಹಾಗಾಗಿ ಕಣ್ಣಿನ ಸುತ್ತ ಕೂಡ ಇದನ್ನು ಅಪ್ಲೈ ಮಾಡಿಕೊಂಡ್ರೆ ನಮ್ಮ ಡಾರ್ಕ್ ಸರ್ಕಲ್ ಕೂಡ ಹೋಗುತ್ತೆ, ಕಪ್ಪು ಕಲೆಗಳು ಎಲ್ಲ ಸ್ಕಿನ್ ಫುಲ್ ಕ್ಲಿಯರ್ ಆಗಿಬಿಡುತ್ತೆ. ಇದನ್ನು ಹಚ್ಚೋದ್ರಿಂದ ತುಂಬಾ ಒಳ್ಳೆಯದು ಸ್ಕಿನ್ನಿಗೆ. ಸ್ಕಿನ್ ಬ್ರೈಟ್ ಆಗುತ್ತೆ. ಕಪ್ಪು ಕಲರ್ ಇದ್ದರೆ ತುಂಬಾ ಟ್ಯಾನ್ ಎಲ್ಲ ಹೋಗಿ ಬೆಳ್ಳಗಾಗುತ್ತೆ. ನಮ್ಮ ಸ್ಕಿನ್ನಿದ್ದು ಕಲರ್ ಬೇರೆ ಬೇರೆ ಕಾಣ್ತದೆ, ಇಲ್ಲಾಂದರೆ ಸ್ಕಿನ್ನಿದ ಕಲರ್ ಬೇರೆ, ಕುತ್ತಿಗೆ ಕಲರ್ ಬೇರೆ, ಮುಖದ ಕಲರ್ ಬೇರೆ ಅಂತ ಕಾಣಿಸ್ತದೆ. ಅದಕ್ಕೆ ನಾವು ಕುತ್ತಿಗೆಗೂ ಕೂಡ ಹಚ್ಚಿಕೊಳ್ಬೇಕು. ನಾನಿಲ್ಲಿ ಒಂದೇ ಪ್ಯಾಕೆಟ್ ಅಲ್ವಾ ಮಾಡಿದ್ದು, ಹಾಗೆ ಒಂದೇ ಸಲಕ್ಕೆ ಸಾಕಾಗ್ತದೆ. ನೀವು ಜಾಸ್ತಿ ಮಾಡಿಕೊಂಡು ಉಳೀತು ಅಂದರೆ ವೇಸ್ಟ್ ಮಾಡಬೇಕು ಅಂತಿಲ್ಲ, ಅದನ್ನು ಫ್ರಿಜ್ಜಲ್ಲಿಡಿ. ಕಾಫಿಯಲ್ಲಿ ಅಂಥ ಅಂಶ ಇದೆ, ನಮ್ಮ ಸ್ಕಿನ್ನನ್ನು ಅದು ನಮ್ಮ ಟ್ಯಾನನ್ನೆಲ್ಲ ಹೋಗಲಾಡಿಸಿ ಕ್ಲಿಯರ್ ಮಾಡುತ್ತೆ. ಹಾಗೆ ಮೊಸರು ಹಾಕಿದ್ದೇವೆ, ಕಡಲೆ ಹುಡಿ ಕೂಡ, ಇದೆಲ್ಲ ಸ್ಕಿನ್ನಿಗೆ ತುಂಬಾ ಒಳ್ಳೆಯದು. ಹೀಗೆ ವೀಕ್ಲಿ 2 ಟೈಮ್ಸ್ ಇದನ್ನು ನಾವು ಮಾಡ್ಕೊಳ್ಬೋದು. ಫ್ರೆಂಡ್ಸ್, ನನ್ನ ವಿಡಿಯೋ ಇಷ್ಟ ಆದರೆ ನೀವು ಖಂಡಿತ ಲೈಕ್ ಮಾಡಿ. ಹೀಗೇ ಬ್ಯೂಟಿ ಟಿಪ್ಸ್ ಬರ್ತಾನೆ ಇರುತ್ತೆ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇದನ್ನು ನಾನು ಒಂದು 20 ಮಿನಿಟ್ಸ್ ಹಾಗೇ ಬಿಟ್ಟು ಆಮೇಲೆ ವಾಶ್ ಮಾಡಿಕೊಂಡು ಬರ್ತೇನೆ.
ನೋಡಿ ಫ್ರೆಂಡ್ಸ್, ಈಗ ನಾನು ಇದಕ್ಕೆ ಮುಖಕ್ಕೆ ಹಚ್ಕೊಂಡಿದ್ದೇನೆ. ಇದು ಒಂದು 20 ಮಿನಿಟ್ಸ್ ಮುಖದಲ್ಲಿ ಹಾಗೆ ಇರಬೇಕು ಒಣಗಿದ ಮೇಲೆ. ಆಮೇಲೆ ನಾನು ನಿಮಗೆ ನನ್ನ ಫೇಸನ್ನು ತೋರಿಸ್ತೇನೆ. ಯಾಕೆಂದರೆ ಇದು ಇಷ್ಟು ಹಚ್ಕೊಂಡು ಫೇಸ್ ತೋರಿಸದೇ ಇದ್ದರೆ ನಿಮಗೆ ಎಷ್ಟು ಸ್ಕಿನ್ ಬ್ರೈಟ್ ಆಗಿದೆ ಅಂತ ಹೇಳಿ ಗೊತ್ತಾಗಬೇಕಲ್ವಾ. ಅದಕ್ಕೆ 20 ಮಿನಿಟ್ಸ್ ನಂತರ ಫೇಸ್ ವಾಶ್ ಆದಮೇಲೆ ಬಂದು ಮುಖ ತೋರಿಸ್ತೇನೆ. ನೋಡಿ ಫ್ರೆಂಡ್ಸ್, ವಾಶ್ ಮಾಡ್ಕೊಂಡು ಬಂದೆ. ಸ್ಕಿನ್ ಆಗದಿಂದ ಎಷ್ಟು ಬ್ರೈಟನಿಂಗ್ ಆಗಿ ಹೊಳಿತಾ ಉಂಟು ನೋಡಿ. ಈಗ ಯಾವುದೇ ಮೇಕಪ್ ಏನೂ ಇಲ್ಲ, ಹಾಗೆ ತುಂಬಾ ಸ್ಮೂತಾಗಿದೆ. ಕಾಫಿ ಎಲ್ಲ ಹಾಕಿ ಅಂದರೆ ಸ್ಕ್ರಬ್ ಇದು 20 ನಿಮಿಷ ಒಣಗಿದ ಮೇಲೆ ಚೆನ್ನಾಗಿ ಅದನ್ನು ಹೀಗೆ ಮಸಾಜ್ ಮಾಡಿ ವಾಶ್ ಮಾಡಬೇಕು. ತುಂಬ ಉಜ್ಜಬಾರದು, ಸ್ಮೂತಾಗಿ ಸ್ವಲ್ಪ ನೀರನ್ನು ಮುಖಕ್ಕೆ ಹಾಕ್ಕೊಳ್ಬೇಕು. ಆಮೇಲೆ ಅದನ್ನು ಚೆಂದ ಮಾಡಿ ಉಜ್ಜಬೇಕು. ನೋಡಿ ಇಷ್ಟು ಸ್ಕಿನ್. ಈಗ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ. ನೀವು ಕೂಡ ನಿಮ್ಮ ಮನೆಯಲ್ಲಿ ಮಾಡಿ. ಹೀಗೇ ಬೇರೆ ಬೇರೆ ಬ್ಯೂಟಿ ಟಿಪ್ಸ್ ಹಾಗೆ ಹೇರ್ ಕೇರ್ ವಿಡಿಯೋನ ನಾನು ಅಪ್ಲೋಡ್ ಮಾಡ್ತಾನೆ ಇರ್ತೇನೆ. ನಾನು ಅಂದರೆ ರೆಸಿಪಿ ಕೂಡ ಶೂಟ್ ಮಾಡ್ತೇನೆ. ಸೊ ನಾನು ಸ್ವಲ್ಪ ಬ್ಯುಸಿ ಇದ್ದ ಕಾರಣ ನನಗೆ ವಿಡಿಯೋ ಕಂಟಿನ್ಯೂಸ್ ಡೈಲಿ ಅಪ್ಲೋಡ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಅಡುಗೆ ಪ್ಯಾಷನ್ ಅಂತ ಹೇಳಿ ನಂದು ಇನ್ನೊಂದು ಕುಕ್ಕಿಂಗ್ ಚಾನಲ್ ಇದೆ, ನೋಡಿ ನೀವು. ಆ ಕಾರಣ ಇದರಲ್ಲಿ ವೀಡಿಯೋಸ್ ಕಂಟಿನ್ಯೂಸ್ ಅಪ್ಲೋಡ್ ಮಾಡಲಿಕ್ಕೇ ಆಗ್ತಾ ಇಲ್ಲ. ಪ್ಲೀಸ್ ಕ್ಷಮಿಸಿ. ಆದಷ್ಟು ನಾನು ಅಪ್ಲೋಡ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇರ್ತೇನೆ. ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ನೋಡಿ ಸ್ಕಿನ್ ಎಷ್ಟು ಚೆಂದಾಗಿದೆ ಅಲ್ವಾ. ಹೀಗೇ ಬೇರೆ ಬೇರೆ ಬ್ಯೂಟಿ ಟಿಪ್ಸ್ ಜೊತೆ ಮತ್ತೆ ಬರ್ತೇನೆ. ಅಲ್ಲಿವರೆಗೆ ನಮಸ್ಕಾರ, ಬೈ ಬಾಯ್, ಟೇಕ್ ಕೇರ್.